ಹಾಯ್, ಏನು ಮಾಡ್ತಾಯಿದ್ದೀನಿ ನೋಡಿ. ಬೆಣ್ಣೆ, ಪ್ಯೂರ್ ಬೆಣ್ಣೆ ಹಳ್ಳಿಯಿಂದ ತಂದು ನಮ್ಮ ಮಕ್ಳಿಗಂತ ನಮ್ಮ ಕೈಯಾರ ನಾನು ಬೆಣ್ಣೆ ರೆಡಿ ಮಾಡಿ ಕೊಟ್ಟಿರೋದನ್ನು ತುಪ್ಪ ಕಾಯಿಸ್ತಾ ಇದ್ದೀನಿ. ನಾನು ತುಪ್ಪ ಕಾಯಿಸ್ತಾ ಇದ್ದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಅಮ್ಮ ಊರಲ್ಲಿ ತುಪ್ಪ ಕಾಯಿಸಿದ್ದಿದ್ದೆ ನೆನಪಾಗ್ತಾ ಇದೆ. ಇದಕ್ಕೆ ಈರುಳ್ಳಿ ನೋಡಿ, ಕರಿಬೇವು, ಮೆಣಸು, ಒಂದೆರಡು ಲವಂಗ, ಟೇಸ್ಟಿಗೆ ತಕ್ಕಂಗೆ ಒಂದೇ ಒಂದು ಏಲಕ್ಕಿ ಕಾಣಿಸ್ತಿದೆಯಾ. ತುಪ್ಪ ತಿಂದ್ಬಿಟ್ರೆ ದಪ್ಪ ಆಗಿಬಿಡ್ತಾರೆ ಹಾಗೆ ಹೀಗೆ ಅನ್ನೋರಿಗೆ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ತುಪ್ಪ ತಿಂದರೆ ದಪ್ಪ ಆಗ್ತಾರೆ. ಏಕೆ? ಎಣ್ಣೆ ತಿಂದರೆ ದಪ್ಪ ಆಗಲ್ವಾ? ಅದೇ ರೀತಿ ತುಪ್ಪ ತಿಂದರೂ ಕೂಡ ದಪ್ಪ ಆಗ್ತಾರೆ, ಎಣ್ಣೆ ತಿಂದರೂ ದಪ್ಪ ಆಗ್ತಾರೆ. ಆದರೆ ತುಪ್ಪ ನ್ಯಾಚುರಲ್ ನೋಡಿ. ತುಪ್ಪ ತಿನ್ನೋದ್ರಿಂದ ಬೆನಿಫಿಟ್ಸ್: ಮೂಳೆಗಳಿಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಮಕ್ಕಳು ಸ್ಪೋರ್ಟ್ಸ್ ಆಡೋ ಮಕ್ಕಳಿಗೆ, ಕೆಲಸ ಮಾಡೋ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋಂಥ ವ್ಯಕ್ತಿಯು ಕೂಡ ತುಂಬ ಯೂಸ್ಫುಲ್ ಆಗೋಂಥದ್ದು ತುಪ್ಪ. ತುಪ್ಪ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ತುಪ್ಪ ತಿನ್ನೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ. ನಮಗೆ ಎಷ್ಟೇ ವಯಸ್ಸಾದರೂ ಕೂಡ ತುಪ್ಪ ತಿನ್ನೋದ್ರಿಂದ ಸ್ಕಿನ್ನು ಗ್ಲೋ ಬರುತ್ತೆ. ಏಜ್ ಆಗಿದ್ದ ಟೈಮಲ್ಲಿ ಮಂಡಿ ನೋವು ಬರೋದಿಲ್ಲ. ಇದೇ ಟೈಮಲ್ಲಿ ಸ್ವಲ್ಪ ಅರಿಶಿನ ಹಾಕ್ತೀನಿ. ಆಲ್ರೆಡಿ ಇನ್ನೂ ಒಂದು ಬಾಟ್ಲ್ ಕಾಯಿಸಿಟ್ಟಿದ್ದೀನಿ. ತುಪ್ಪ ಇಡಬಾರ್ದು ತುಂಬ ದಿನ. ಫ್ರೆಶ್ಶಾಗಿ ಕಾಯಿಸ್ಕೊಂಡು ಹಾಗೆ ಖಾಲಿ ಮಾಡಬೇಕು. ತುಂಬ ಟೇಸ್ಟ್ ಬರುತ್ತೆ ಅವಾಗ. ತುಂಬ ಹಳೇದಿಟ್ಟು ತಿಂದರೂ ಕೂಡ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ. ಆ್ಯಕ್ಚುಲಿ ನಾನು ತುಪ್ಪ ಬೆಣ್ಣೆ ತಿನ್ನೋದಿಲ್ಲ. ನನ್ನ ಮಕ್ಳಿಗೋಸ್ಕರ ನೋಡಿ, ನನ್ನ ಮಗಳಿಗಂತೂ ತುಂಬ ಇಷ್ಟ ತುಪ್ಪ ಅಂದರೆ. ನಾವು ಅಪ್ಪ ಅಮ್ಮ ಮಕ್ಕಳು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏನು ಊಟ ಕೊಡಬೇಕು, ಊಟದಲ್ಲಿ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ಯೋಚನೆ ಮಾಡಿ ನಾವು ಮಕ್ಕಳಿಗೆ ಫುಡ್ ಕೊಡೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೊಟ್ಟೆ ಪ್ರೋಟೀನ್, ಹಾಗೆ ಬೆಣ್ಣೆ ತುಪ್ಪ ಕೂಡ ಪ್ರೋಟೀನು, ಬಟ್ ಗುಡ್ ಪ್ರೋಟೀನ್ ಇವೆಲ್ಲ. ಇದೇ ಸಮಯದಲ್ಲಿ ಸ್ವಲ್ಪ ಅರಿಶಿನ ಹಾಕ್ತೀನಿ. ಕಲರ್ ಗೊತ್ತಾಗ್ತಾ ಇಲ್ಲ. ಈಗ ಸ್ವಲ್ಪ ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಇದೆಲ್ಲ ರೆಡಿ ಮಾಡಿ ಸೋಸ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಆಲ್ರೆಡಿ ಬಾಟ್ಲಿಗೆ ಹಾಕ್ಕೊತೀನಿ. ತುಪ್ಪ ಬಾಟ್ಲಿಗೆ ಹಾಕಿಟ್ರೆ ತುಂಬ ಚೆನ್ನಾಗಿ ಇರುತ್ತೆ. ಪ್ಲ್ಯಾಸ್ಟಿಕ್ಕಲ್ಲಿ ಅದು ಕರಗಿಸೋಕೆ ಹೋದಾಗ ಮೆಲ್ಟ್ ಆಗಿಬಿಡುತ್ತೆ. ಸಪೋಸ್ ಸ್ವಲ್ಪ ತುಪ್ಪ ಬಿಸಿ ಇದ್ದರೂ ಕೂಡ ಬಾಟ್ಲ್ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಪ್ಲ್ಯಾಸ್ಟಿಕ್ಗೆ ಹಾಕೋದ್ರಿಂದ ಮೆಲ್ಟ್ ಆಗುತ್ತೆ. ಅದಕ್ಕೆ ನಾನು ಬಾಟ್ಲಿಗೆ ಹಾಕಿ ಇಡ್ತೀನಿ. ಬಾಟ್ಲನ್ನು ಕೈಯಿಂದ ಒರೆಸ್ಕೊಂಡು
ಯಾರ ಮೈಂಡಲ್ಲಿ ನಾವು ತುಪ್ಪ ತಿಂದರೆ ದಪ್ಪ ಆಗ್ಬಿಡ್ತೀವಿ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೀರ, ಅದನ್ನು ಫಸ್ಟು ಮೈಂಡಿಂದ ತೆಗೆದುಹಾಕಿ. ತುಪ್ಪ ತಿನ್ನೋದ್ರಿಂದ ಒಂದೇ ನಾವು ದಪ್ಪ ಆಗಲ್ಲಲ್ವ. ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಮಟನ್ ಕೂಡ ಅಷ್ಟೇ, ತುಂಬ ಬ್ಯಾಡ್ ಅದು, ಅಷ್ಟೊಂದು ಪ್ರೋಟೀನ್ ಇರೋದಿಲ್ಲ. ನಾವು ಯಾಕೆ ಮಟನ್ ಬಿಡಲ್ಲ? ತುಪ್ಪ ಆದರೆ ಬೇಡ ಅಂತೀವಿ, ಬೆಣ್ಣೆ ಆದರೆ ಬೇಡ ಅಂತೀವಿ, ಎಸ್ಪೆಷಲಿ ನಾನು ಕೂಡ ಸೇರಿಸಿ. ಓಕೆ, ಒಳ್ಳೆಯದನ್ನು ಬಿಟ್ಬಿಡ್ತೀವಿ, ಕೆಟ್ಟದನ್ನು ತಿಂತೀವಿ ಅಲ್ವಾ. ಅದನ್ನು ವಾರಕ್ಕೊಂದ್ಸಲನಾದ್ರೂ ತಿಂತೀವಿ ಅಲ್ವಾ. ಅದೇ ರೀತಿ ಇದು ನೋಡಿ, ಇದು ಇನ್ನೂ ಆಗ್ತಾಯಿದೆ. ಈಗ ಆಲ್ರೆಡಿ ಇನ್ನೂ ಸ್ವಲ್ಪ ಮಾಡಿಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಿದೆ, ಇದು ಸೋಸಿದ್ದೀನಿ. ಎಷ್ಟು ಚೆಂದ ಕಾಣ್ತಾ ಉಂಟು ಮರದು, ಸೂಪರ್ ಅಲ್ಲ. ಅದು ಕಾಯಿಸಿ ಇನ್ನೂ ಒಂದು ಬಾಟ್ಲಿಗೆ ಹಾಕಿರ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ, ಇನ್ಮೇಲೆ ಬೆಣ್ಣೆ ತಂದು ನೀವೇ ಕಾಯಿಸಿ ತುಪ್ಪ ಹಾಕ್ಕೊಂಡು ನೀವು ತಿನ್ನಿ, ನಿಮ್ಮ ಫ್ಯಾಮಿಲಿಗೂ ಕೊಡಿ. ಓಕೆ, ಬಾಯ್. ಇದು ಇನ್ನೂ ಸ್ವಲ್ಪ ಆಗಬೇಕು. ಇದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಸಪೋಸ್ ತುಪ್ಪ ಕಾಯಿಸೋದು ಗೊತ್ತಾಗಲ್ಲ ಅಂದರೆ ನೋಡಿ, ನಾವು ದೋಸೆ ಮಾಡೋಕ್ಕೆ ಎಣ್ಣೆ ಯೂಸ್ ಮಾಡ್ತೀವಿ, ಎಣ್ಣೆ ಬದಲಾಗಿ ತುಪ್ಪನ ಯೂಸ್ ಮಾಡ್ಬೋದು. ಇದು ಆಗಿದೆ ಇಲ್ವಾ ಅಂತನಕ್ಕೆ ಸ್ವಲ್ಪ ಕೈಯಿಂದ ನೀರು ತಗೊಂಡು ಈ ಥರ ಬಿಡಿ. ಅದು ಏನು ಸೌಂಡೇ ಬರಲ್ಲ ಅಂದರೆ ಇನ್ನೂ ಆಗಿಲ್ಲ ಅಂತ. ಚಿಟ ಅಂತ ನೀರು ಹಾಕಿದ ತಕ್ಷಣ ಸೌಂಡ್ ಬಂದರೆ ಅದು ತುಪ್ಪ ಕಾದಿದೆ ಅಂತ ನಮಗೆ ಗೊತ್ತಾಗುತ್ತೆ. ನಾನೇನಕ್ಕೆ ಕೈ ಆಡಿಸ್ತಾ ಇದ್ದೀನಿ ಅಂದರೆ, ಇದು ಈರುಳ್ಳಿ ಇದೆಲ್ಲ ಹಾಕಿರೋದ್ರಿಂದ ಸರಿ ಮೆಲ್ಟ್ ಆಗಲ್ಲ, ತಳ ಹತ್ಬಿಡುತ್ತೆ ಅಂದ್ಬಿಟ್ಟು ಕೈ ಆಡಿಸ್ತಾನೇ ಇದ್ದೀನಿ. ನೋಡಿ, ಕರಿಬೇವು, ಈರುಳ್ಳಿ ಇದೆಲ್ಲ ಹಾಕಿರ್ತೀವಿ, ಅದು ತಿಂದು ಫ್ಲೇವರ್ ಚೆನ್ನಾಗಿ ಬಂದರೆ ತುಂಬ ಸೊಗಸಾಗಿ ಬರುತ್ತೆ. ಎಲ್ಲರಿಗೂ ಕೊಡಿ, ವಯಸ್ಸಾಗಿರೋ ಅಜ್ಜ ಅಜ್ಜಿ, ಪುಟ್ಟ ಮಕ್ಕಳಿಗೂ ಸರ್ಲ್ಯಾಕ್ ಕೊಟ್ಟು ತಿನ್ನಿಸ್ತೀವಿ ಗೊತ್ತಾ ನಾವು, ರಾಗಿ ಸರಿ ಅದಕ್ಕೂ ಕೂಡ ಹಾಕಿ ತಿನ್ನಿಸಿ. ಸ್ಪೋರ್ಟ್ಸ್ ಆಡೋ ಮಕ್ಕಳಿಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಆನಿಯನ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಅದರಲ್ಲಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚಪಾತಿ ಜೊತೆ, ದೋಸೆ ಜೊತೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ತಿನ್ನೋದಿಲ್ಲ, ಆ ಫ್ಲೇವರು ಬಿಸಿ ಅನ್ನಕ್ಕೆ ಹಾಕೋದ್ರಿಂದ ಆ ಸ್ಮೆಲ್ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಆ ಸ್ಮೆಲ್ಲೇ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ತಿಂದರೆ ಇನ್ನೂ ಸೂಪರ್ ಅಲ್ಲ. ನೋಡಿ, ಲವಂಗ, ಕರಿಬೇವು ಇದೆಲ್ಲ ಚೆನ್ನಾಗಿ ಬ್ಲಾಕ್ ಆಗಿಬಿಡುತ್ತೆ, ರೋಸ್ಟ್ ಆಗುತ್ತಲ್ಲ, ಬ್ರೌನ್ ಕಲರ್ ಆಗುತ್ತೆ. ಬೇಕಾದರೆ ಇದು ರೈಸ್ಗೆ ಹಾಕ್ಕೊಂಡು ತಿನ್ಬೋದು, ಇಷ್ಟ ಇದ್ದರೆ. ಇನ್ನಿಲ್ಲಂದರೆ ಬಿಸಾಕ್ಬೋದು. ಅದರಲ್ಲಿ ರಸ ಬಂದಿರುತ್ತಲ್ಲ, ಅಷ್ಟೇ ಸಾಕು. ಯಾರೂ ತಪ್ಪು ತಿಳಿಬೇಡಿ. ಕೆಲವರಿಗೆ ಬೆಣ್ಣೆ ತಗೊಬಂದು ತುಪ್ಪ ಕಾಯಿಸೋದು ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮೀನು ಆಗ್ತಾಯಿದೆ. ಇದು ತಣ್ಣಗಾದ್ಮೇಲೆ ಅಮ್ಮ ಮಾಡಿರೋ ತುಪ್ಪ ಥರನೇ ಮರಳಾಗಿರುತ್ತೆ. ಮತ್ತೊಮ್ಮೆ ವಾಟರ್ ಹಾಕ್ತೀನಿ, ಇನ್ನು ಸ್ವಲ್ಪ ಆಗಬೇಕು. ತುಂಬ ಕಪ್ಪು ಮಾಡಿಬಿಡ್ಬೇಡಿ. ಇದೇನಕ್ಕೆ ನಾನು ನಿಂತ್ಕೊಂಡು ಕಾಯಿಸ್ತಾ ಇದ್ದೀನಿ ಅಂದರೆ, ಇದು ಕೈ ಬಿಟ್ಟ ತಕ್ಷಣ ನಾವು ಏನೋ ಮೇ ಬಿ ಫೋನ್ ನೋಡ್ತಾ ಇರ್ತೀವಿ, ಅಥವಾ ಯಾರ ಜೊತೆಲಾದ್ರು ಮಾತಾಡ್ತಾ ಇರ್ತೀವಿ, ಅಥವಾ ಟಿ ವಿ ನೋಡ್ತಾ ಇರ್ತೀವಿ. ಈ ಕಡೆ ಗಮನ ಕಡಿಮೆ ಆಗುತ್ತೆ, ಆವಾಗ ಸೀದೋಗ್ಬಿಡುತ್ತೆ.
ಆವಾಗ ಬ್ಲ್ಯಾಕ್ ಕಲರ್ ಬರುತ್ತೆ ತುಪ್ಪ, ಚೆನ್ನಾಗಿರೋದಿಲ್ಲ. ಯಾವತ್ತೂ ತುಪ್ಪ ಗೋಲ್ಡ್ ಕಲರ್ ಬರಬೇಕು, ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಅದ್ಭುತವಾಗಿರುತ್ತೆ. ತುಪ್ಪ 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 ಯಾರೆಲ್ಲ ತುಪ್ಪ ತಿಂತಾರೆ ಅವರು ಅದೃಷ್ಟವಂತರು, ಯಾರು ತುಪ್ಪ ತಿನ್ನಲ್ಲ ಅವರು ಪಾಪ ಮಾಡಿದವರು ಅಂತ ಅರ್ಥ. ಕಲರ್ ಚೇಂಜ್ ಆಗ್ತಾ ಬರ್ತಿದೆ, ಆವಾಗ ನೀರಿರೋ ಥರ ಇತ್ತು. ಚೆಕ್ ಮಾಡ್ತಾ ಇರ್ತೀನಿ ಹಾಗಾಗ. ಸ್ವಲ್ಪ ಆಗಬೇಕು, ಸ್ಮೆಲ್ಲು ಸೂಪರಾಗಿ ಬರ್ತಾಯಿದೆ. ಆಹಾ, ಯಾರು ಬಂದರೆ ಏನಪ್ಪ ಯಾರೋ ಮನೇಲಿ ತುಪ್ಪ ಕಾಯಿಸ್ತಾ ಇದ್ದಾರೆ ಅಂತ ನಮ್ಮ ಮನೆ ಗೇಟ್ ಹತ್ರ ಬಂದು ಕೂಡ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ಮಡಕೆನಲ್ಲಿ ತುಪ್ಪ ಕಾಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಬ್ರೌನ್ ಆಗ್ತಾ ಬರ್ತಾ ಇದೆ. ಆಹಾ, ಗಮ್ ಅಂತಿದೆ. ಇನ್ನು ಸ್ವಲ್ಪ ವಾಟರ್ ಹಾಕ್ತೀನಿ, ಸೌಂಡ್ ಬರ್ತಾಯಿಲ್ಲ. ನೋಡಿ, ದೋಸೆ ಹಿಟ್ಟು ರೆಡಿ ಇದೆ. ಅನ್ನಕ್ಕಾದ್ರೂ ಹಾಕ್ಕೊಂಡು ತಿನ್ನಬೇಕು, ದೋಸೆಗಾದ್ರೂ ಹಾಕ್ಕೊಂಡು ತಿನ್ನಬೇಕು. ಮಕ್ಕಳಿಗೆ ಬಿಸಿ ಬಿಸಿ ದೋಸೆ ಬಂದಾಗ, ಕಾಲೇಜಿಂದ ಬಂದಾಗ ತುಂಬ ಟಯರ್ಡಾಗಿ ಬರ್ತಾರೆ. ಈ ಥರ ಬಿಸಿ ಬಿಸಿ ದೋಸೆಗೆ ಹಾಕಿ ಕೊಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸಲಾಡು, ಇಂಥದ್ದೆಲ್ಲ ತಿನ್ನಬೇಕ್ರಿ ನೀವು, ಆಯಿತಾ? ನಾವಂತೂ ತಿಂದೇನೆ ಹೆಂಗೆಂಗೋ ಬೆಳ್ಕೊಂಬಿಟ್ವಿ. ನಮ್ಮ ಮಕ್ಕಳು ಅದೇ ರೀತಿ ಆಗಬಾರ್ದಲ್ವ ಅನ್ನೋದು ನನ್ನ ಉದ್ದೇಶ ಅಷ್ಟೆ. ನೋಡಿ, ಫುಲ್ಲು ಬ್ರೌನ್ ಆಗೈತೆ. ಆಹಾ, ಸ್ಮೆಲ್ಲು ಅದ್ಭುತ. ವಾವ್, ಎಲ್ಲ ತೇಲ್ತಾ ಇದೆ. ಫಸ್ಟ್ ಆನಿಯನ್ ಹಾಕಿದಾಗ ಮುಳುಗುತ್ತೆ, ಅದಾಯಿತು ಅನ್ನೋ ಸಿಚುವೇಷನಲ್ಲಿ ಮೇಲೆ ಬರ್ತಾ ಇರುತ್ತೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಆದರೆ ತಿನ್ನೋಕ್ಕಾಗಲ್ಲ, ಯಾಕಂದರೆ ನಾನು ತುಪ್ಪ ತಿನ್ನಲ್ಲ. ಪ್ಯಾಕೆಟ್ ತಂದು ತಿನ್ಬೋದು, ಬಟ್ ಅದಕ್ಕೆ ಏನೇನು ಮಿಕ್ಸ್ ಮಾಡಿರ್ತಾರಲ್ಲ, ಅಷ್ಟು ಸೇಫ್ ಅಲ್ಲ ಅದು. ಇವಾಗೆಲ್ಲ ಕಲಬೆರಕೆ ಜೀವನ ಆಗ್ಬಿಟ್ಟಿದೆ. ಹಾಗಾಗಿ ಬೆಣ್ಣೆ ಮಾಡ್ಕೊಂಡು ಕೂಡ ನಾವು ಮನೇಲಿ ಹಾಲು ಕಾಯಿಸುವಾಗ ನಾವು ಕೆನೆ ಎತ್ತಿ ಬಿಸಾಕ್ತಿದ್ವಲ್ಲ, ಅದನ್ನು ಕೂಡ ಎತ್ತಿಟ್ಬಿಟ್ಟು ನಾವು ಹೆಪ್ಪಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲೂ ಕೂಡ ಬೆಣ್ಣೆ ಮಾಡ್ಬೋದು. ನಾನು ಅದರಲ್ಲೂ ಮಾಡ್ತೀನಿ. ಹೆಚ್ಚು ಕಮ್ಮಿ ಒಂದು ವಾರದಲ್ಲಿ 100 ಗ್ರಾಮ್ ತುಪ್ಪ ಬರುತ್ತೆ, ಅದನ್ನು ಕಲೆಕ್ಟ್ ಮಾಡಿಟ್ಟಿದ್ರೆ ಅದರಲ್ಲೂ ಮಾಡ್ತೀನಿ. ಈಗ ಜಾಸ್ತಿ ಬೇಕಲ್ಲ ಅಂದ್ಬಿಟ್ಟು ತುಪ್ಪ ತರಿಸಿ ಮಾಡ್ತಾಯಿರೋದು. ಬತ್ತು ಇನ್ನು ಸ್ವಲ್ಪ ಆಗಬೇಕು. ನನಗೆ ತುಂಬ ಅಮ್ಮ ನೆನಪಾಗ್ತಿದ್ದಾರೆ, ಯಾಕಂದರೆ ಅಮ್ಮ ರೊಟ್ಟಿ ಮಾಡಿಬಿಟ್ಟು ಬೆಣ್ಣೆ ಹಾಕಿ ಕೊಡೋರು. ಆಮೇಲೆ ನಾವು ಸೊಪ್ಪು ಸಾಂಬಾರು ಮಾಡಿದ್ರೆ ಅಮ್ಮ ಅದಕ್ಕೂ ಕೂಡ ಬೆಣ್ಣೆ ಹಾಕೋರು.
ಅಂದರೆ ನಾವು ತಿನ್ನೋದಿಲ್ವಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಕೊಡೋದು, ಇಂಡೈರೆಕ್ಟಾಗಿ ಕೊಡೋರು ನಮಗೆ. ನಾವು ಸಪೋಸ್ ಎಣ್ಣೆ ಬಾಣಲೆಗೆ ಹಾಕುವಾಗ ಚಿಟ ಅಂತ ಸೌಂಡ್ ಬರುತ್ತಲ್ಲ ನೋಡಿ, ಅದು ಹಂಗೆ ನಾವು ತುಪ್ಪಕ್ಕೂ ಕೂಡ ನೀರು ಹಾಕಿದ್ರೆ ಅದು ಸೌಂಡೇ ಬರ್ತಾಯಿಲ್ಲ. ಇನ್ನು ಸ್ವಲ್ಪ ಆದಮೇಲೆ ಅದು ಚೆನ್ನಾಗಿ ಸೌಂಡ್ ಬರುತ್ತೆ, ಆವಾಗ ಆಗಿದೆ ಅಂತ. ಕಜ್ಜಾಯ ಇದು ಪಾಕ ತೆಗೆಯೋದು ಎಷ್ಟು ಇಂಪಾರ್ಟೆಂಟು, ಬೆಣ್ಣೆ ಕಾಯಿಸೋದು ಅಷ್ಟೇ ಇಂಪಾರ್ಟೆಂಟು. ಬರಬೇಕು, ಇಲ್ಲಾಂದರೆ ಬೂಸ್ಟ್ ಬಂದ್ಬಿಡುತ್ತೆ. ತುಂಬ ಹೊತ್ತು ವಿಡಿಯೋ ಮಾಡ್ತಾಯಿದ್ದೀನಿ, ಇಲ್ಲಿ ಕಪ್ಪಾಗ್ಬಿಡುತ್ತೆ ಅಂತ ಭಯ. ಇವತ್ತು ಬೆಣ್ಣೆ ಏಕೆ ಕಾಯಿಸ್ತಾ ಇದ್ದೀನಿ ಅಂದರೆ, ಮನೇಲಿದ್ದೀನಿ, ಫ್ರೀಯಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಫ್ಯಾಮಿಲಿಗೂ ಟೈಮ್ ಕೊಡಬೇಕಲ್ಲ. ಹಾಗಾಗಿ ಇವತ್ತು ತುಪ್ಪವನ್ನು ಕಾಯಿಸಿ, ನನ್ನ ಮಗಳಿಗೂ ಇವತ್ತು ರಜಾ ಇದೆ, ಇನ್ನೂ ಮಲಗಿದ್ದಾಳೆ. ಇವತ್ತು ಸರ್ಪ್ರೈಸಾಗಿ ಅನ್ನಕ್ಕೆ ತುಪ್ಪ ಹಾಕಿ ಕೊಡ್ತೀನಿ. ಬರ್ತಾಯಿದೆ ಸೌಂಡು. ಯಾವುದು ಬೇಕು ಅನ್ಕೋಬಾರ್ದಲ್ಲ, ಅದಕ್ಕೆ ಡೇಟ್ ಸಮೇತ ಟೈಮ್ ಸಮೇತ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಪ್ಲಾಸ್ಟಿಕ್ಕಲ್ಲಿ ಸೋಸಿದ್ರೆ ಅದು ಮೆಲ್ಟ್ ಆಗಿಬಿಡುತ್ತೆ. ಈ ಥರದ್ರಲ್ಲಿ ತೊಗೋಬೇಕು. ನಾನು ತುಪ್ಪ ಸೋಸೋಕ್ಕಂತಲೇ ಹಳೇದು ಒಂದು ಜಾಲರಿ ಇಟ್ಟಿದ್ದೀನಿ, ಇದ್ರಲ್ಲಿ ಸೋಸ್ತೀನಿ. ಕೆಲವರು ಕಾಫಿ ಸೋಸೋದ್ರಲ್ಲಿ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡ್ತೀರ, ಅದು ಫುಲ್ಲು ಮೆಲ್ಟಾಗಿ ಹೊಸದಿದ್ರು ಕೂಡ ಅದು ಪಾಪ ಏನಾಗುತ್ತೆ, ಅದು ಎಲ್ಲ ಒಂಥರ ಆಗ್ಬಿಡುತ್ತೆ, ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ಟೀಲಿಂದ ಇಟ್ಕೊಬೇಕು ನಾವು ತುಪ್ಪ ಸೋಸೋಕ್ಕೆ. ಪದೇ ಯಾಕೆ ನಾನು ವಾಟರ್ ಹಾಕ್ತಾಯಿದ್ದೀನಿ ಅಂದರೆ ಭಯ, ಎಲ್ಲಿ ಕಪ್ಪಾಗ್ಬಿಡುತ್ತೋ ತುಪ್ಪ ಸೀದೋಗುತ್ತೆ ಅಂತ. ನೋಡಿ ಆಯಿತು, ಸೌಂಡ್ ಬರ್ತಾಯಿದೆ. ಬಂತು ನೋಡಿ, ಈ ಥರ ಸೌಂಡ್ ಬರಬೇಕು. ಇದು ಆಯಿತು ಅಂತ ನಮಗೆ ಸೂಚನೆ ಕೊಡುತ್ತೆ. ಇಲ್ಲ ನೋಡಿ, ಸೀದಾ ಬರುತ್ತೆ. ಆಲ್ರೆಡಿ ಪಾತ್ರೆ ತಳ ಹಿಡಿತಾ ಇದೆ. ಈಗ ಆಫ್ ಮಾಡ್ತೀನಿ. ಆಫ್ ಆಯಿತು ನೋಡಿ, ಸ್ಟವ್ ಆಫ್ ಆಯಿತು. ಇದು ತಣ್ಣಗಾಗೋಷ್ಟೊತ್ತಿಗೆ ಇನ್ನು ಸ್ವಲ್ಪ ಅದೆಲ್ಲ ಬ್ರೌನು ಈರುಳ್ಳಿ ಕರ್ಬೇವಿನ ಸೊಪ್ಪು ಏನಿದೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ತಣ್ಣಗಾಗಿರುತ್ತೆ. ಅಷ್ಟೊತ್ತಿಗೆ ತಿಂಡಿ ತಿನ್ಕೊಂಡು ಬರ್ತೀನಿ. ಇದು ಆಮೇಲೆ ಬಂದು ಸೋಸಿ ಬೇರೆ ಬಟ್ಟಲಿಗೆ ಹಾಕ್ತೀನಿ. ಓಕೆ, ಬಾಯ್.